ಉಗ್ರರಿಗೆ ನೆರವು ನೀಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರು ಶಂಕಿತರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎಯಿಂದ ಮೂವರು ಶಂಕಿತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎಗೆ ಡಾಕ್ಟರ್ ನಾಗರಾಜ್ ಸಿಕ್ಕಿಬಿದ್ದಿದ್ದಾದ್ರೂ ಹೇಗೆ? ನಾಗರಾಜ್ಗೆ ಉಗ್ರ ನಾಜೀರ್ ಬ್ರೈನ್ ವಾಶ್ ಮಾಡಿದ್ದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಉಗ್ರ ನಾಜೀರ್ ಕೌನ್ಸೆಲಿಂಗ್ ಮಾಡೋ ವೇಳೆ ಬ್ರೈನ್ ವಾಶ್ ಮಾಡಿದ್ದು ಎನ್ಐಎಯಿಂದ ಮೂವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಉಗ್ರರಿಗೆ ನೆರವು ನೀಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ನಾಗರಾಜ್, ಶಾಂತ್ ಪಾಷಾ, ಫಾತಿಮಾ ಎಂಬುವರ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ತಾಯಿಗೆ ಕರೆ ಮಾಡಬೇಕೆಂದು ಕಣ್ಣೀರಿಟ್ಟಿದ್ದ ಉಗ್ರ ನಾಜೀರ್. ಈ ವೇಳೆ ನಾಜೀರ್ಗೆ ಮೊಬೈಲ್ ನೀಡಿದ್ದಾರೆ ಡಾಕ್ಟರ್ ನಾಗರಾಜ್. ತನಿಖೆ ವೇಳೆ ಬಹಿರಂಗವಾಗಿದ್ದು, ನಾಗರಾಜ್ ಮೊಬೈಲ್ನಿಂದ ಕತಾರ್ಗೆ ಉಗ್ರ ಕರೆ ಮಾಡಿರ್ತಾನೆ. ನಾಪತ್ತೆಯಾಗಿರೋ ಜುನೈದ್ಗೆ ಕರೆ ಮಾಡಿರೋ ಉಗ್ರ ನಾಜೀರ್ ಒಟ್ಟಾರೆಯಾಗಿ ಕತಾರ್ಗೆ 2 ಬಾರಿ ಕರೆ ಮಾಡಿರುವುದು ಈಗ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ನಾಗರಾಜ್ ಮೊಬೈಲ್ ಕರೆ ಜಾಲಾಡಿದಾಗ ಸಿಕ್ಕಿ ಬಿದ್ದಿದ್ದಾನೆ. ತಾಯಿಗೆ ಕರೆ ಮಾಡಬೇಕೆಂದು ಉಗ್ರ ನಾಜೀರ್ ಕಣ್ಣೀರಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ನೀಡಿದ್ದು ನಾಗರಾಜ್ಗೆ ಉಗ್ರ ನಾಜೀರ್ ಬ್ರೈನ್ ವಾಶ್ ಮಾಡಿ ಮೊಬೈಲ್ ಅನ್ನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ನಾಗರಾಜ್ ಮುಂದೆ ಉಗ್ರ ಹೇಗೆಲ್ಲ ಡ್ರಾಮಾ ಮಾಡಿದ್ದ ಅಂತ ಏನೆಲ್ಲ ಗೊತ್ತಾಗ್ತಾ ಇದೆ ಸದ್ಯಕ್ಕೆ? ಜೈಲಿನಲ್ಲಿ ಉಗ್ರ ನಾಸರಿಗೆ ಮನೋವೈದ್ಯ ನಾಗರಾಜ್ ಅವರು ಕೌನ್ಸಿಲಿಂಗ್ ಮಾಡ್ತಾ ಇದ್ರು. ಹೀಗೆ ಕೌನ್ಸಿಲಿಂಗ್ ಮಾಡುವಂತ ವೇಳೆಯಲ್ಲಿ ಮನೋವೈದ್ಯ ನಾಗರಾಜ್ಗೆನೆ ಉಗ್ರ ನಾಸೀರು ಬ್ರೈನ್ ವಾಶ್ ಮಾಡಿದ್ರು. ನಾನು ನನ್ನ ತಾಯಿಗೆ ಕರೆ ಮಾಡ್ಬೇಕು ಅಂತೇಳಿ ಕಣ್ಣೀರನ್ನ ಹಾಕೊಂಡು ಗೋಗರ್ದಿದ್ದು. ತಾಯಿಗೆ ಕರೆ ಮಾಡ್ತಾರೆ ಅಂತ ಹೇಳಿ ನಾಗರಾಜ್ ಉಗ್ರ ನಾಸೀರ್ಗೆ ಮೊಬೈಲ್ ಕೊಟ್ಟಿದ್ರು. ಆತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ಕತಾರ್ಗೆ ಕರೆ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ನಾಗರಾಜ್ ಮೊಬೈಲ್ ನಿಂದ 2 ಬಾರಿ ಕತಾರ್ಗೆ ಕರೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಹೊರಬಿದ್ದಿರುವಂತದ್ದು. ಅದು ಕೂಡ ನಾಪತ್ತೆ ಆಗಿರುವಂತಹ ಜುನೈದ್ಗೆ ಕರೆ ಮಾಡಿದ್ರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಈ ರೀತಿಯಾಗಿ ನಾಗರಾಜ್ ಮೊಬೈಲ್ ಮುಖಾಂತರ ಕತಾರ್ಗೆ ಕರೆ ಮಾಡಿ ಉಗ್ರರನ್ನ ಸಂಪರ್ಕ ಮಾಡೋದಕ್ಕೆ ಏನಾದ್ರು ಮುಂದಾದ್ರೆ ಅನ್ನುವಂತ ಈಗ ಮಾಹಿತಿ ಈಗ ಬೆಳಕಿಗೆ ಬಂದಿರೋದು. ಈ ರೀತಿಯಾಗಿ ನಾಗರಾಜ್ ಮೊಬೈಲ್ ಅನ್ನ ಉಗ್ರ ನಾಸೀರ್ ಬಳಕೆ ಮಾಡ್ಕೊಳ್ತಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಎನ್ಐಎ ಅವರು ಮೊಬೈಲ್ಗಳ ಕರೆಗಳನ್ನ ಜಾಲಾಡದಂತ ಸಂದರ್ಭದಲ್ಲಿ ಈ ಒಂದು ನಾಗರಾಜ್ ಅವರ ಮೊಬೈಲ್ ನಿಂದ ಕತಾರ್ಗೆ ಕರೆ ಹೋಗಿರುವಂತದ್ದು ಪತ್ತೆಯಾಗಿ ನಾಗರಾಜ್ ಅವರನ್ನ ಈಗ ಎನ್ಐಎ ಅವರು ತಗಲಾಕೊಂಡಿರುವಂತದ್ದು. ಎನ್ಐಎ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಲೋಕೇಶ್, ಡೀಟೇಲ್ಸ್ಗಾಗಿ.